ಯುದ್ಧದ ಕಾರ್ಮೋಡ ಹೆಚ್ಚುತ್ತಿದೆ ಸೇನಾ ಬಲ, ಬರ್ತಿದೆ ರಣಬೇಟೆಗಾರ ರಫೇಲ್ ಎಂಜೆಟ್, ದುಪ್ಪಟ್ಟಾಗ್ತಿದೆ ದೇಶದ ರಫೇಲ್ ವಿಮಾನ ಸಂಖ್ಯೆ. ಏನಿದರ ತಾಕತ್ತು, ಹೇಗಿದೆ ಆಕ್ರಮಣದ ಗತ್ತು? ಇದೇ ಹೊತ್ತಿನ ವಿಶೇಷ. ರಣಬೇಟೆಗಾರ ರಫೇಲ್. ನಾನು ಅಶ್ವದೇವಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಗಡಿಯಲ್ಲಿ ಸೇನಾ ಬಲ ಹೆಚ್ಚಿಸಿದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳು ತಾಲೀಮು ನಡೆಸುತ್ತಿವೆ. ಇದೇ ಹೊತ್ತಲ್ಲಿ ರಫೇಲ್ ಎಂ ಫೈಟರ್ ಜೆಟ್ ಸೇರ್ಪಡೆ ಕುರಿತ ಫ್ರಾನ್ಸ್ ಜೊತೆಗಿನ ಒಪ್ಪಂದ ಸಾಕಷ್ಟು ಗಮನ ಸೆಳೆದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 63,000 ಕೋಟಿ ರೂಪಾಯಿ ಒಪ್ಪಂದದಲ್ಲಿ ಅದೆಷ್ಟು ರಫೇಲ್ ಎಂ ಭಾರತಕ್ಕೆ ಬಂದಿಳಿಯಲಿವೆ? ಅಷ್ಟಕ್ಕೂ ರಫೇಲ್ ಎಂನ ತಾಕತ್ತಾದರೂ ಏನು? ಭಾರತದಲ್ಲಿ ಸದ್ಯಕ್ಕಿರೋ ಯುದ್ಧ ವಿಮಾನಗಳಾದರೂ ಯಾವ್ಯಾವು? ಹಳೆಯ ಯುದ್ಧ ವಿಮಾನಗಳಿಗಿಂತಲೂ ರಫೇಲ್ ಎಂ ಅದು ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಯುದ್ಧದ ಕಾರ್ಮೋಡ ಹೆಚ್ಚುತ್ತಿದೆ ಸೇನಾ ಬಲ, ಬರ್ತಿದೆ ರಣಬೇಟೆಗಾರ ರಫೇಲ್ ಎಂಜೆಟ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಒಂದೆಡೆ ಭಾರತೀಯ ಸೇನೆ ಗಡಿಯಲ್ಲಿ ಸೇನಾ ಬಲ ಹೆಚ್ಚಿಸುತ್ತಿದೆ. ನಿರಂತರ ಪಹರೆ ಕಾಯುತ್ತಾ ಯೋಧರು ಅಲರ್ಟ್ ಆಗಿದ್ದಾರೆ. ಇನ್ನೊಂದೆಡೆ ಅತ್ಯಾಧುನಿಕ ಯುದ್ಧ ವಿಮಾನಗಳು ತಾಲೀಮು ನಡೆಸುತ್ತಿವೆ. ಭಾರತದ ಟಾಪ್ ಯುದ್ಧ ವಿಮಾನಗಳು ದೊಡ್ಡ ಪ್ರಮಾಣದ ಸಮರಾಭ್ಯಾಸದಲ್ಲಿ ತೊಡಗಿವೆ. ಪಾಕಿಸ್ತಾನದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ನಡುವೆ ನೌಕಾಪಡೆ ಕೂಡ ಆಪರೇಷನ್ಗೆ ಸಜ್ಜಾಗ್ತಿದೆ. ಅತ್ತ ಪಾಕಿಸ್ತಾನ ಕೂಡ ತನ್ನ ದೊಡ್ಡ ದೊಡ್ಡ ಸೇನಾ ಉಪಕರಣಗಳನ್ನು ಭಾರತದ ಗಡಿಗೆ ಕಳುಹಿಸಿದೆ. ಭಾರತದ ರಕ್ಷಣಾ ಸಚಿವರು ಸಭೆ ಮೇಲೆ ಸಭೆ ನಡೆಸುತ್ತಿರುವುದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇದೇ ಹೊತ್ತಲ್ಲೇ ರಫೇಲ್ ಎಂ ಫೈಟರ್ ಜೆಟ್ ಸೇರ್ಪಡೆ ಕುತೂಹಲ ಕೆರಳಿಸಿದೆ. ಗಡಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ. ಇದೆಲ್ಲದರ ಮಧ್ಯೆ ಇದೀಗ ಮತ್ತೊಂದು ಹೊಸ ಸುದ್ದಿ ಸದ್ದು ಮಾಡ್ತಿದೆ. ಅದೇನಂದ್ರೆ ಭಾರತದ ಸೇನಾ ಬತ್ತಳಿಕೆಯಲ್ಲಿ ರಫೇಲ್ ಮರೈನ್ ಜೆಟ್ ಸೇರ್ಪಡೆಯಾಗ್ತಿದೆ. ಉಭಯ ದೇಶಗಳ ಮಧ್ಯೆ ವಾರ ಇನ್ನೇನು ನಡೆದೇ ಬಿಡುತ್ತೇನೋ ಅನ್ನೋ ಪರಿಸ್ಥಿತಿ ಇದೆ. ಇತ್ತ ಭಾರತ ಫ್ರಾನ್ಸ್ ನಡುವೆ 26 ರಫೇಲ್ ಎಂ ಜೆಟ್ ಖರೀದಿ ಬಗ್ಗೆ ಮಹತ್ವದ ಒಪ್ಪಂದವಾಗ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 63,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಗಮನ ಸೆಳೆದಿದೆ. ಭಾರತ ಮತ್ತು ಫ್ರಾನ್ಸ್ ರಕ್ಷಣಾ ಸಚಿವರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಭದ್ರತಾ ಸಂಪುಟ ಸಮಿತಿ ಈಗಾಗಲೇ ಗ್ರೀನ್ ಸಿಗ್ನಲ್ ತೋರಿಸಿದೆ. ಒಪ್ಪಂದದಂತೆ 22 ಸಿಂಗಲ್ ಸೀಟ್ ರಫೇಲ್ ಮತ್ತು 4 ಸೀಟಿನ ರಫೇಲ್ ಫೈಟರ್ ಜೆಟ್ ಸೇರಿವೆ. ಭಾರತ ಫ್ರಾನ್ಸ್ ನಡುವಿನ ಒಪ್ಪಂದದಿಂದ ಭಾರತೀಯ ನೌಕಾಬಲದ ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸದಾ ಉಗ್ರರನ್ನ ಮಗ್ಗಲಲ್ಲಿರಿಸಿಕೊಂಡು ಪೋಷಿಸುವ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿರೋದಂತೂ ಸುಳ್ಳಲ್ಲ. ಯುದ್ಧದ ಕಾರ್ಮೋಡ ಹೆಚ್ಚುತ್ತಿದೆ ಸೇನಾ ಬಲ, ಬರ್ತಿದೆ ರಣಬೇಟೆಗಾರ ರಫೇಲ್ ಎಂಜೆಟ್, ದುಪ್ಪಟ್ಟಾಗ್ತಿದೆ ದೇಶದ ರಫೇಲ್ ವಿಮಾನ ಸಂಖ್ಯೆ. ಏನಿದರ ತಾಕತ್ತು, ಹೇಗಿದೆ ಆಕ್ರಮಣದ ಗತ್ತು? ಇದೇ ಹೊತ್ತಿನ ವಿಶೇಷ. ರಣಬೇಟೆಗಾರ ರಫೇಲ್. ನಾನು ಅಶ್ವದೇವಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಗಡಿಯಲ್ಲಿ ಸೇನಾ ಬಲ ಹೆಚ್ಚಿಸಿದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳು ತಾಲೀಮು ನಡೆಸುತ್ತಿವೆ. ಇದೇ ಹೊತ್ತಲ್ಲಿ ರಫೇಲ್ ಎಂ ಫೈಟರ್ ಜೆಟ್ ಸೇರ್ಪಡೆ ಕುರಿತ ಫ್ರಾನ್ಸ್ ಜೊತೆಗಿನ ಒಪ್ಪಂದ ಸಾಕಷ್ಟು ಗಮನ ಸೆಳೆದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 63,000 ಕೋಟಿ ರೂಪಾಯಿ ಒಪ್ಪಂದದಲ್ಲಿ ಅದೆಷ್ಟು ರಫೇಲ್ ಎಂ ಭಾರತಕ್ಕೆ ಬಂದಿಳಿಯಲಿವೆ? ಅಷ್ಟಕ್ಕೂ ರಫೇಲ್ ಎಂನ ತಾಕತ್ತಾದರೂ ಏನು? ಭಾರತದಲ್ಲಿ ಸದ್ಯಕ್ಕಿರೋ ಯುದ್ಧ ವಿಮಾನಗಳಾದರೂ ಯಾವ್ಯಾವು? ಹಳೆಯ ಯುದ್ಧ ವಿಮಾನಗಳಿಗಿಂತಲೂ ರಫೇಲ್ ಎಂ ಅದು ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಯುದ್ಧದ ಕಾರ್ಮೋಡ ಹೆಚ್ಚುತ್ತಿದೆ ಸೇನಾ ಬಲ, ಬರ್ತಿದೆ ರಣಬೇಟೆಗಾರ ರಫೇಲ್ ಎಂಜೆಟ್.
ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಒಂದೆಡೆ ಭಾರತೀಯ ಸೇನೆ ಗಡಿಯಲ್ಲಿ ಸೇನಾ ಬಲ ಹೆಚ್ಚಿಸುತ್ತಿದೆ. ನಿರಂತರ ಪಹರೆ ಕಾಯುತ್ತಾ ಯೋಧರು ಅಲರ್ಟ್ ಆಗಿದ್ದಾರೆ. ಇನ್ನೊಂದೆಡೆ ಅತ್ಯಾಧುನಿಕ ಯುದ್ಧ ವಿಮಾನಗಳು ತಾಲೀಮು ನಡೆಸುತ್ತಿವೆ. ಭಾರತದ ಟಾಪ್ ಯುದ್ಧ ವಿಮಾನಗಳು ದೊಡ್ಡ ಪ್ರಮಾಣದ ಸಮರಾಭ್ಯಾಸದಲ್ಲಿ ತೊಡಗಿವೆ. ಪಾಕಿಸ್ತಾನದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ನಡುವೆ ನೌಕಾಪಡೆ ಕೂಡ ಆಪರೇಷನ್ಗೆ ಸಜ್ಜಾಗ್ತಿದೆ. ಅತ್ತ ಪಾಕಿಸ್ತಾನ ಕೂಡ ತನ್ನ ದೊಡ್ಡ ಸೇನಾ ಉಪಕರಣಗಳನ್ನು ಭಾರತದ ಗಡಿಗೆ ಕಳುಹಿಸಿದೆ. ಭಾರತದ ರಕ್ಷಣಾ ಸಚಿವರು ಸಭೆ ಮೇಲೆ ಸಭೆ ನಡೆಸುತ್ತಿರುವುದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇದೇ ಹೊತ್ತಲ್ಲೇ ರಫೇಲ್ ಎಂ ಫೈಟರ್ ಜೆಟ್ ಸೇರ್ಪಡೆ ಕುತೂಹಲ ಕೆರಳಿಸಿದೆ. ಗಡಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ. ಇದೆಲ್ಲದರ ಮಧ್ಯೆ ಇದೀಗ ಮತ್ತೊಂದು ಹೊಸ ಸುದ್ದಿ ಸದ್ದು ಮಾಡ್ತಿದೆ. ಅದೇನಂದ್ರೆ ಭಾರತದ ಸೇನಾ ಬತ್ತಳಿಕೆಯಲ್ಲಿ ರಫೇಲ್ ಮರೈನ್ ಜೆಟ್ ಸೇರ್ಪಡೆಯಾಗ್ತಿದೆ. ಉಭಯ ದೇಶಗಳ ಮಧ್ಯೆ ವಾರ್ ಇನ್ನೇನು ನಡೆದೇ ಬಿಡುತ್ತೇನೋ ಅನ್ನೋ ಪರಿಸ್ಥಿತಿ ಇದೆ. ಇತ್ತ ಭಾರತ ಫ್ರಾನ್ಸ್ ನಡುವೆ 26 ರಫೇಲ್ ಎಂಜೆಟ್ ಖರೀದಿ ಬಗ್ಗೆ ಮಹತ್ವದ ಒಪ್ಪಂದವಾಗ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 63,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಗಮನ ಸೆಳೆದಿದೆ. ಭಾರತ ಮತ್ತು ಫ್ರಾನ್ಸ್ ರಕ್ಷಣಾ ಸಚಿವರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಭದ್ರತಾ ಸಂಪುಟ ಸಮಿತಿ ಈಗಾಗಲೇ ಗ್ರೀನ್ ಸಿಗ್ನಲ್ ತೋರಿಸಿದೆ. ಒಪ್ಪಂದದಂತೆ 22 ಸಿಂಗಲ್ ಸೀಟ್ ರಫೇಲ್ ಮತ್ತು 4 ಸೀಟಿನ ರಫೇಲ್ ಫೈಟರ್ ಜೆಟ್ ಸೇರಿವೆ. ಭಾರತ ಫ್ರಾನ್ಸ್ ನಡುವಿನ ಒಪ್ಪಂದದಿಂದ ಭಾರತೀಯ ನೌಕಾಬಲದ ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸದಾ ಉಗ್ರರನ್ನ ಮಗ್ಗಲಲ್ಲಿರಿಸಿಕೊಂಡು ಪೋಷಿಸುವ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿರೋದಂತೂ ಸುಳ್ಳಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.